ಬೆಂಗಳೂರಲ್ಲಿ ಮಳೆಗೆ ಮರ ಬಿದ್ದು ಕಾಂಪೌಂಡ್ ಕುಸಿತ ಆಗಿದೆ. ಕಾಂಪೌಂಡ್ ಕುಸಿದು ಮೂವರಿಗೆ ಗಂಭೀರವಾದ ಗಾಯಗಳಾಗಿದೆ. ಬಸವನಗುಡಿಯ ರಾಮಕೃಷ್ಣ ಆಶ್ರಮದ ಬಳಿಯಲ್ಲಿ ಘಟನೆ ನಡೆದಿರುವಂತದ್ದು. ಬೆಂಗಳೂರಿನಲ್ಲಿ ಜೋರು ಮಳೆಗೆ ಮರ ಬಿದ್ದಿದೆ. ಮರ ಬಿದ್ದಿದ್ರಿಂದಾಗಿ ಕಾಂಪೌಂಡ್ ಕುಸಿತ ಆಗಿದೆ. ಇದರಿಂದಾಗಿ ಮೂವರಿಗೆ ಗಾಯಗಳಾಗಿದೆ. ಕಾಂಪೌಂಡ್ ಪಕ್ಕದಲ್ಲಿದ್ದಂಥ ಬಸ್ ನಿಲ್ದಾಣ ಕೂಡ ನೆಲಸಮವಾಗಿದೆ. ಪಕ್ಕದಲ್ಲೇ ನಿಂತಿದ್ದಂತಹ ಸುಮಾರು 15 ಮಂದಿ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ ಈ ಘಟನೆಯಿಂದ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೂ ಕೂಡ ಅವರ ಪ್ರಾಣಕ್ಕೂ ಕೂಡ ಅಪಾಯ ಇತ್ತು. 4 ಗಾಡಿಗಳು ಜಖಂ ಆಗಿವೆ. ಮೂವರಿಗೆ ಗಂಭೀರ ಗಾಯಗಳಾಗಿದೆ. ಈ ಬಾರಿಯ ಮೊದಲ ಮಳೆಗೆ ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿದು 7 ಮಂದಿ ಸಾವನ್ನಪ್ಪಿದ್ರು. ಈಗ ಅದೇ ರೀತಿಯ ಘಟನೆ ನಡೆದಿರುವಂತದ್ದು. ಸಣ್ಣ ಮಳೆಗೇನೆ ಮರ ಬಿದ್ದು ಗೋಡೆ ಕುಸಿತ ಆಗಿದೆ. 15 ಮಂದಿ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಸುಮಾರು ಒಂದು 5 ಗಂಟೆನಲ್ಲಿ ಈ ಮರ ಬಿತ್ತು. ಬೀಳೋ ಟೈಮಲ್ಲಿ ಸ್ವಲ್ಪ ಸೌಂಡ್ ಆಗಿರೋದ್ರಿಂದ ಜನ ಎಲ್ಲ ಓಡೋದ್ರು. ಹಾಗಾಗಿ ಹೆಚ್ಚಿನ ಅಪಾಯ ಯಾವುದು ಸಂಭವಿಸಲಿಲ್ಲ. ಈ ಗಾಳಿ ಮಳೆ ಬರಬೇಕಂತಿಲ್ಲ. ಎಷ್ಟೋ ಮರಗಳಿಗೆ ಏನಾಗುತ್ತೆ ಅಂತಂದರೆ ಒಳಗಡೆ ಎಲ್ಲ ಕಾಂಕ್ರಿಟೈಸ್ ಆಗಿಬಿಟ್ಟಿರುತ್ತೆ. ಬಿಲ್ಡಿಂಗ್ ಅವ್ರು ಏನು ಮಾಡ್ತಾರೆ ಅಂತಂದರೆ ಒಂದು ಮರ ನೆಡ್ತಾರೆ. ಮರ ನೆಟ್ಟಿದ ಮೇಲೆ ಇಲ್ಲಿ ತನಕ ಬಿಲ್ಡಿಂಗ್ ಬರುತ್ತೆ. ಈ ಕಡೆ ಇರೋ ರೊಂಬೆ ಟೊಂಗೆಗಳನ್ನೆಲ್ಲ ಕಡ್ದುಬಿಡ್ತಾರೆ. ಮುಂದೆ ಏನು ರೊಂಬೆ ಟೊಂಬೆ ಬರುತ್ತೆ, ಮರ ತಂತಾನಾಗಿ ರೋಡ್ ಕಡೆಗೆ ವಾಲ್ಕೊಳ್ಳುತ್ತೆ. ರೋಡ್ ಕಡೆ ವಾಲ್ಕೊಂಡಾಗ ಏನಾಗುತ್ತೆ ಅಂತಂದರೆ ಮರ ಬೀಳೋ ಸಂಭವ 100ಕ್ಕೆ 100 ಭಾಗ ಇರುತ್ತೆ. ಅದಕ್ಕೆ ಗಾಳಿ ಬೇಕಂತಿರಲ್ಲ, ಮಳೆ ಬೇಕಂತಿರಲ್ಲ. ಕೆಳಗಡೆ ಎಲ್ಲ ಡ್ರೈನೇಜ್ ಇರುತ್ತೆ. ಡ್ರೈನೇಜ್ ಮೇಲೆ ದೊಡ್ಡ ದೊಡ್ಡ ಸ್ಪೀಷೀಸ್ನ ಗಿಡನ ತಂದು ನೆಟ್ಬಿಡ್ತಾರೆ ಅವೈಜ್ಞಾನಿಕವಾಗಿ. ಯಾವಾಗ ಅವೈಜ್ಞಾನಿಕವಾಗಿ ನಾವು ಗಿಡ ನೆಡ್ತಾ ಬರ್ತೀವೋ ಆವಾಗೆಲ್ಲ ಮರಗಳು ಮನುಷ್ಯನ ಮೇಲೆ ಬೀಳೋವಂಥ ಸಂಭವ ಇರುತ್ತೆ. ಈ ಫೈಕಸ್ ಬೆಂಜಮಿನಿಯಾ ಅಂತ ಏನಿದೆ ಸ್ಪೀಷೀಸು, ಇದನ್ನು ಪಾಟಲ್ಲಿ ಹಾಕೋತಾರೆ. ಇಲ್ಲ ಅಂತಂದರೆ ತೊಗೊಂಬಂದು ಕಾಂಪೌಂಡ್ ಒಳಗಡೆ ಹಾಕೋತಾರೆ. ಅದಕ್ಕೆ ಒಳಗಡೆ ಬೆಳೆಯೋಕ್ಕೆ ಜಾಗನೂ ಇರೋದಿಲ್ಲ. ಅದನ್ನು ಕಟ್ ಮಾಡ್ತಾ ಬಂದಾಗ ಏನಾಗುತ್ತೆ ಅಂತಂದರೆ ಮರ ಒಂದು ಕಡೆ ಭಾರ ಆಗ್ತಾ ಬರುತ್ತೆ. ಅದನ್ನು ನಾವು ತಡಿಬೇಕು. ನಾನು ಜಯನಗರ್ಗೆ ಹೋಗೋಕ್ಕೆ ಬಂತಾ ಇದ್ದೀನಿ. ಸಡನ್ ಇಲ್ಲಿ ಮಳೆ ಬಂತು ಜಾಸ್ತಿ. ಇದು ಬಸ್ ಸ್ಟಾಪ್ನಲ್ಲಿ ನಿಲ್ಲಿಸಿದೆ. 15 ಜನ ಇತ್ತು ಟೋಟಲ್, ಆಲ್ಮೋಸ್ಟ್ ಪೀಪಲ್ಲು. ಆಮೇಲೆ ಸಡನ್ ಒಂದು ಡಾಲಿ ಏನು ಮರದು ಫಸ್ಟ್ ಇದೆ ಕೆಳಗಡೆ ಬಿಟ್ಟು ಸವನ್ ಬಂಟೆ. ಆಮೇಲೆ ಕಿರಿಕಿರಿ ಜಾಸ್ತಿ ಸೌಂಡ್ ಬಿಟ್ಟೆ. ಹಿಂದೆ ಮರ ಹಿಂಗೆ ಬಂತು, ಪೂರ್ತಿ ಹಿಂಗೆ ಆಗಿತ್ತು. ಜನ ಹಿಂಗೆ ಓಡ್ಬಿಟ್ಟೆ. ಒಂದು ಜನಗೆ ಗಾಯ ಆಯಿತು. ಇನ್ನೂ ಒಂದು ಮೇಡಮ್ ಇತ್ತು, ಇವ್ರಿಗೆ ಕಾಲಿಗೆ ಏಟಾಗಿತ್ತು. ಇವರನ್ನೇ ಸೇಫ್ ಐತೆ. ಕೆಳಗಡೆ ಇನ್ನೂ ತೆಗಿಬೇಕಾಗಿದೆ. ತೆಗಿ ಮೇಲೆ ಆಮೇಲೆ ಜನ ಏನಿಲ್ಲ. ಆಮೇಲೆ ಅಷ್ಟೇ, ಇಂಜುರಿ ಇಲ್ಲ. ಒಂದು 7 ಜನಗೆ, 2 ಜನ ಅಷ್ಟೇ. ದೇವಸ್ಥಾನಕ್ಕೆ ಹೋಗೋಣ ಅಂತ ಬರ್ತಾ ಇದ್ವಿ. ಮಳೆ ಜೋರಾಯ್ತಲ್ಲ, ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ನಿಂತ್ಕೊಂಡ್ವಿ. ನಿಂತಿದ್ದು 5 ನಿಮಿಷಕ್ಕೆ ಆ ಥರ ಆಯಿತು. ನಾವು ನಮ್ಮ ಮನೆಯವರು ಇಬ್ರು ಬಂದು ಈ ಕಡೆ ಬಿದ್ದೋದ್ವಿ ಜಂಪ್ ಮಾಡಿ. ಹೊಸ ಗಾಡಿ ಫುಲ್ಲು ಖರಾಬ್ ಆಗಿದೆ. ತಗೊಂಡು 2 ಮಂತ್ಸ್ ಆಗಿದೆ. ಟೋಟಲ್ ಎಷ್ಟಿತ್ತು ಏನೋ ಗೊತ್ತಿಲ್ಲ. ನಮ್ಮದು